ಫೋರ್ತ್ ಹೆಡ್ಡಿಂಗ್ ಹೌ ಮೆನಿ ಸೈಡ್ಸ್ ಅಂದರೆ ಏನು ಎನ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಡಸ್ ಎ ರೆಗ್ಯುಲರ್ ಪಾಲಿಗಾನ್ ಹ್ಯಾವ್ ಇಫ್ ಈಚ್ ಆಫ್ ಇಟ್ಸ್ ಇಂಟೀರಿಯರ್ ಆ್ಯಂಗಲ್ ಏನು ಕೊಟ್ಟಿದ್ದಾನೆ, ಈಚ್ ಆಫ್ ಇಟ್ಸ್ ಇಂಟೀರಿಯರ್ ಆ್ಯಂಗಲ್ ಈಸ್ 165. ಸೊ ಅವನೇನು ಕೊಟ್ಟಿದ್ದಾನೆ, ಈಚ್ ಇಂಟೀರಿಯರ್ ಆ್ಯಂಗಲ್ ಕೊಟ್ಟಿದ್ದಾನೆ. ಈಚ್ ಇಂಟೀರಿಯರ್ ಆ್ಯಂಗಲ್ ಎಷ್ಟಂತ ಕೊಟ್ಟಿದ್ದಾನೆ, 165 ಅಂತ ಕೊಟ್ಟಿದ್ದಾನೆ. ಹೌದಾ? ಓಕೆ, ಇಲ್ಲಿ ಪ್ರಾಬ್ಲಮ್ ನೋಡ್ರಿ, ನಮಗೆ ಫಾರ್ಮುಲಾ ಏನು ಗೊತ್ತು, ನಾರ್ಮಲ್ ಆಗಿ ನಮಗೆ ಫಾರ್ಮುಲಾ ಏನಂತ ಗೊತ್ತು, ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು 360/n ಅಂತ ಗೊತ್ತು. ಸೊ ಲೈಕ್ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಗೊತ್ತಿದ್ರೆ ಎನ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನೋ ಅಂತ ಕೊಟ್ಟಿರೋದು ಈಚ್ ಇಂಟೀರಿಯರ್ ಆ್ಯಂಗಲ್. ಇದನ್ನ ಯಾವ ಥರ ಮಾಡ್ಬೇಕು ನೋಡ್ರಿ. ಓಕೆ, ನೀವು ಯಾವ್ದಾನ ಒಂದು ಪಾಲಿಗಾನ್ ತಗೊಳ್ರಿ. ಓಕೆ, ಟ್ರಯಾಂಗಲ್ ತಗೊಳ್ಳೋಣ, ಇದೊಂದು ಪಾಲಿಗಾನ್ ತಾನೆ. ಓಕೆ, ಈಗ ನೀವು ನೋಡಿದ್ರೆ ಇದು ಇಂಟೀರಿಯರ್, ಹೌದಾ? ಇದೇನಿದು ಎಕ್ಸ್ಟೀರಿಯರ್. ಇವರಿಬ್ಬರು ಸೇರಿದ್ರೆ ಎಷ್ಟಿರ್ತಾರೆ, 180. ಓಕೆ, ಇಂಟೀರಿಯರ್ ಪ್ಲಸ್ ಎಕ್ಸ್ಟೀರಿಯರ್ ಯಾವಾಗ ಏನಿರ್ತದೆ, 180 ಇರ್ತದೆ. ಸೊ ನಾವು ಏನು ಬರಿಬೋದು ಇಲ್ಲಿ, ನಾರ್ಮಲ್ ಆಗಿ ಒಂದು ಫಾರ್ಮುಲಾ ಬರೆದ್ರೆ ಈಚ್ ಇಂಟೀರಿಯರ್ ಆ್ಯಂಗಲ್ ಪ್ಲಸ್ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು ಏನು, 180 ಅಂತ ಬರಿಬೋದು. ಹೌದಾ? ಈಗ ಈಚ್ ಇಂಟೀರಿಯರ್ ಆ್ಯಂಗಲ್ ಎಷ್ಟು, 165 ಪ್ಲಸ್ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಓಕೆ ಇಸ್ ಈಕ್ವಲ್ ಟು 180. ಈಗ ಪ್ಲಸ್ 165 ಕಡೆ ಹೋದ್ರೆ ಏನಾಗುತ್ತೆ, ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ ಟು 180 ಪ್ಲಸ್ 165 ಕಡೆ ಹೋದ್ರೆ ಮೈನಸ್ 165 ಆಗುತ್ತೆ. 180 165 ಹೋದ್ರೆ ಏನಾಗುತ್ತೆ, 15 ಆಗುತ್ತೆ. ಸೊ ನನಗೇನು ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಗೊತ್ತಾಯ್ತು. ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟು, 15 ಡಿಗ್ರಿ ಅಂತ ಗೊತ್ತಾಯ್ತು. ಇವಾಗ ಈಸಿ ನಾನು ಎನ್ ಫೈಂಡ್ ಔಟ್ ಮಾಡೋದು. ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟು, 15 ಈಸ್ ಈಕ್ವಲ್ ಟು 360/n. ಈ ಡಿವೈಡರ್ ಈ ಕಡೆ ಹೋದ್ರೆ ಇಂಟು ಆಗುತ್ತೆ. 15 ಇಂಟು n ಈಸ್ ಈಕ್ವಲ್ ಟು 360. n ಈಸ್ ಈಕ್ವಲ್ ಟು 360 ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು. ಈಗ ಕ್ಯಾನ್ಸಲ್ ಮಾಡಿದ್ರೆ 15 1 15 2 30, 6 ಉಳಿತು, 60 ಆಯಿತು. 15 4 60. n ಈಸ್ ಈಕ್ವಲ್ ಟು ಏನು, 24 ಆಯಿತು. ಸೊ ನಂಬರ್ ಆಫ್ ಸೈಡ್ಸ್ ಕೇಳಿದ್ರೆ ಏನಂತ ಬರಿತೀವಿ, 24 ಅಂತ ಬರಿತೀವಿ.